ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು 10 ನಿಮಿಷದಲ್ಲಿ ರೆಡಿ ಆಗುವಂಥ ಮಜ್ಜಿಗೆ ಹುಳಿ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಫಸ್ಟು ನಾನಿಲ್ಲಿ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಇದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಈ ಒಗ್ಗರಣೆಗೆ ನಾವು ಇಲ್ಲಿ ನೋಡ್ಬೋದು ನೀವು, ನಾನು ಸೀಮೆ ಬದನೆಕಾಯಿನ ತೊಳೆದು ಒಂದು 10 ನಿಮಿಷ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇವಾಗ ನೀವಿಲ್ಲಿ ನೋಡ್ಬೋದು, ನಾನು ಸೀಮೆ ಬದನೆಕಾಯಿನ ಒಗ್ಗರಣೆಗೆ ಹಾಕಿ ಒಂದು ಲೋಟ ನೀರು ಹಾಕ್ಬಿಟ್ಟು ಇವಾಗ ಇದನ್ನು ಮುಚ್ಚಿಡೋಣ. ಒಂದು 5 ನಿಮಿಷ ಸಾಕು, ಇದು ಬೆಂದೋಗುತ್ತೆ. ಇದು ಅಷ್ಟೇ ನಮಗೆ ಬೇಗ ಮತ್ತು ಕಡಿಮೆ ಪದಾರ್ಥದಲ್ಲಾಗುತ್ತೆ. ಇವಾಗ ಇದು ಬೇಯ್ಕೊಳ್ಳೋ ಅಷ್ಟರೊಳಗಡೆ ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಇವಾಗ ಇಲ್ಲಿ ನೋಡೋಣ. ಇದಕ್ಕೆ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧದಿಂದ ಮುಕ್ಕಾಲು ಒಳಗೋಷ್ಟು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಮತ್ತು ಸ್ವಲ್ಪ ಮೆಣಸು, ಒಂದು ಸ್ಪೂನ್ ಜೀರಿಗೆ, 1-2 ಸ್ಪೂನ್ ಧನಿಯಾ, ಆಮೇಲೆ ಒಂದು ಅರ್ಧ ಇಂಚ್ ಅಥವಾ 1 ಇಂಚ್ ಆಗುವಷ್ಟು ಶುಂಠಿ. ಸೊ ಇವಾಗ ಇದನ್ನೆಲ್ಲ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೀಟಾಗಿ ಕಂಪ್ಲೀಟಾಗಿ ಪೇಸ್ಟ್ ಆಗಬೇಕು. ಆ ಥರ ನುಣ್ಣಗೆ ಅದನ್ನು ರುಬ್ಕೊಳ್ಳೋಣ. ಇವಾಗ ನೋಡ್ಬೋದು ನೀವಿಲ್ಲಿ, ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚೆನ್ನಾಗಿ ನುಣ್ಣಗೆ ಬೇಗ ಪೇಸ್ಟ್ ಆಗಬೇಕಂದ್ರೆ ನೀವು ರುಬ್ಕೊಳ್ಬೇಕಾದ್ರೆ 1 ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಬಿಟ್ರೆ ಆವಾಗ ನಿಮಗೆ ಬೇಗನೂ ನುರಿಯುತ್ತೆ ಮತ್ತು ತುಂಬ ಸ್ಮ್ಯಾಶ್ ಕೂಡ ಆಗುತ್ತೆ. ಅಂದರೆ ತುಂಬ ಸಣ್ಣಗೆ ನಮಗೆ ರುಬ್ಕೋಬೋದು. ಸೊ ಇವಾಗ ಈ ರುಬ್ಬಿರೋ ಪೇಸ್ಟನ್ನು ಅರ್ಧ ಬೆಂದಿರೋ ಇದು ನೋಡ್ಬೋದು ನೀವಿಲ್ಲಿ, ಸೀಮೆ ಬದನೆಕಾಯಿ ಅರ್ಧ ಆಲ್ಮೋಸ್ಟ್ ಬೆಂದೋಗಿದೆ. 5 ನಿಮಿಷ ಸಾಕು ಅದು ಬೇಯೋದಕ್ಕೆ. ಸೊ ಇವಾಗ ಇದಕ್ಕೆ ಹಾಕ್ಬಿಟ್ಟು ಇವಾಗ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದೇ ಹಂತದಲ್ಲಿ ಹಾಕೋದ್ರಿಂದ ನಮಗೆ ಹಸಿ ತೆಂಗಿನಕಾಯಿ ವಾಸನೆ ಇರ್ಬೋದು, ಎಲ್ಲ ಹಸಿ ಪದಾರ್ಥ ಹಾಕಿದ್ದೀವಲ್ಲ ರುಬ್ಕೊಳ್ಳೋಕ್ಕೆ, ಅದರ ವಾಸನೆ ಎಲ್ಲ ಹೋಗುತ್ತೆ. ಮತ್ತು ನಾನಿಲ್ಲಿ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಸೋರೆಕಾಯಿ ತೊಗೋಬೋದು, ಸೌತೆಕಾಯಿ ತೊಗೋಬೋದು, ಮತ್ತು ಬಣ್ಣದ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅಂತ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು. ಮತ್ತು ಬೂದ್ ಕುಂಬಳಕಾಯಿ ಬರುತ್ತಲ್ಲ, ಬೂದ್ ಕುಂಬಳಕಾಯಿಯಲ್ಲೂ ಕೂಡ ಮಾಡ್ಬೋದು. ಯಾವ ತರಕಾರಿ ಬೇಕಾದ್ರೂ ನೀವು ಇದಕ್ಕೆ ತೊಗೋಬೋದು. ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ತರಕಾರಿ ನಮಗೇನು ಇಷ್ಟನೋ ಆ ತರಕಾರಿಯನ್ನು ನಾವು ಹಾಕ್ಕೊಳ್ಬೋದು. ಸೊ ಇವಾಗ ನಾನು ರುಬ್ಬಿರೋ ಪೇಸ್ಟನ್ನ ಇದಕ್ಕೆ ಹಾಕ್ಬಿಟ್ಟು ಕುದಿಯೋಕ್ಕೆ ಇಡ್ತೀನಿ. ಸೊ ಇವಾಗ ನೋಡ್ಬೋದು ನೀವಿಲ್ಲಿ, ನಾನು ಇದನ್ನೆಲ್ಲ ಮಿಶ್ರಣ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಇನ್ನೊಂದು 5 ನಿಮಿಷ ಇದು ಎಳ್ಕೊಳ್ಳಿ. ಇವಾಗ ಈ ಥರ ಮಾಡೋದ್ರಿಂದ ನಮಗೆ ಹೋಳೊಳಗಡೆ ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ ಹೋಳು. ಸೊ ಆಮೇಲೆ ಇವಾಗ ಇದಕ್ಕೆ ಮಜ್ಜಿಗೆ ಹುಳಿ ಅಂತ ಹೇಳಿದ್ಮೇಲೆ ಇದಕ್ಕೆ ನಾವು ಮೊಸರು ಹಾಕಲೇಬೇಕು. ಸೊ ಇವಾಗ ಅದು ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳೋದು ಯಾವಾಗ ಅಂತ ಹೇಳ್ತೀನಿ. ಇದು 2 ನಿಮಿಷ ಕುದೀಲಿ. ಇವಾಗ ನೋಡ್ಬೋದು ನೀವಿಲ್ಲಿ, ನಾನು ಮೊಸರು ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನು ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೊಸರಲ್ಲಿ ಒಂದು ಸ್ವಲ್ಪ ಗಂಟು ಥರ ಇರುತ್ತಲ್ವ, ಅದೆಲ್ಲ ಉಳ್ಕೊಳ್ಳುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂದರೆ ಇವಾಗ ಇದು ಮಿಕ್ಸಿ ನೋಡ್ಬೋದು ನೀವಿಲ್ಲಿ, ನಾನು ಆಲ್ಮೋಸ್ಟ್ ನೀರು ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಇವಾಗ ಇದಕ್ಕೇ ಈ ಮೊಸರು ಹಾಕ್ಕೊಂಡು ಒಂದು ರೌಂಡು ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಆವಾಗ ಅದು ನೀಟಾಗಿ ಎಲ್ಲ ಗಂಟು ಏನಿರುತ್ತೆ ಮಜ್ಜಿಗೆ ಮೊಸರಲ್ಲಿ ಅದೆಲ್ಲ ಬಿಟ್ಕೊಂಡು ಮಜ್ಜಿಗೆ ಥರ ಆಗುತ್ತೆ. ಇವಾಗ ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು, ಒಂದು 5 ನಿಮಿಷ ಕುದಿಸ್ಮೇಲೆ ಎಲ್ಲ ನೀಟಾಗಿ ಹೋಳೆಲ್ಲ ಉಪ್ಪು ಖಾರ ಎಲ್ಲ ಎಳ್ಕೊಂಡಿದೆ. ಇವಾಗ ಇದಕ್ಕೆ ನಾನು ಹೇಳಿದ್ದನ್ನು ಮಜ್ಜಿಗೆ ಮೊಸರು ಹಾಕಿ ಒಂದು ರೌಂಡ್ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಮಜ್ಜಿಗೆಯನ್ನು ಇದಕ್ಕೆ ಹಾಕಿ, ಮಜ್ಜಿಗೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಜಸ್ಟ್ 1 ನಿಮಿಷ ಇದನ್ನು ಹಿಂಗೆ ಚೆನ್ನಾಗಿ ಕೂಡಿಸ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದರೆ ಮಜ್ಜಿಗೆ ಹುಳಿ ರೆಡಿಯಾಗಿರುತ್ತೆ. ಸೊ ಇದನ್ನು ನಾವು ಜಾಸ್ತಿ ಅಂದರೆ 10ರಿಂದ 15 ನಿಮಿಷ ಅಷ್ಟೇ ಟೈಮ್ ಆಗೋದು. ಬಟ್ ನೀವು ಒಂದ್ಸಲಿ ಮಾಡ್ಕೊಂಡು ತಿಂದರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಮಸಾಲೆ ವಡೆನೋ ಆಂಬೊಡೆನೋ ಆ ಥರದ್ದು ಏನಾದರೂ ಇದ್ದರೆ ಅದ್ರ ಜೊತೆಗೆ ತಿಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ನಮ್ಮ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರಿಯೇಟಿವ್ ಕಿಚನ್.